ನಾವು ಬರ್ತಿದ್ದೀನಿ ಅಣ್ಣ ಮನೆಗೆ. ಚೆನ್ನಾಗಿದ್ದೀರಾ? ಇವರು ರಕ್ಷಿತಾ ಮೇಡಮ್ ಇದ್ದಂಗಿದ್ದಾರೆ, ಇವರು ಮಾಲಾಶ್ರೀ ಅವ್ರು ಇದ್ದಂಗಿದ್ದಾರೆ, ಇವರು ಸುಧಾರಾಣಿ ಅವ್ರ ತರ ಇದ್ದಾರೆ, ಇವರು ನಿಖಿತಾ ಅವ್ರ ತರ ಇದ್ದಾರೆ, ಇವರು ರಮ್ಯಾ ಮೇಡಮ್ ತರ ಇದ್ದಾರೆ, ಇವರು ನಮ್ ಗೋಲ್ಡನ್ ಸ್ಟಾರ್ ಗಣೇಶ್ ಅಣ್ಣನ್ ತರ ಇದ್ದಾರೆ, ಇವರು ಧನ್ವೀರ ಅಣ್ಣನ್ ತರ ಇದ್ದಾರೆ, ಇವರು ಸುದೀಪ್ ಅಣ್ಣನ್ ತರ ಇದ್ದಾರೆ, ಇವ್ರು ನಮ್ ಪುನೀತ್ ಅಣ್ಣನ್ ತರ ಇದ್ದಾರೆ. ನಾನು ಶಿವಣ್ಣನ್ ತರ ಇಲ್ವಾ? ನೋಡಿ, ಎಲ್ಲರಿಗಿಂತ ವಯಸ್ಸಲ್ಲಿ ನಂದೇ ಅಲ್ವಾ 45 ಏಜ್, ನಮ್ಮೆಲ್ಲರಿಗಿಂತ ಇಲ್ವಾ? ನೀವು ಮಂಗಳೂರು? ನಮ್ಮ ಮಗ ನಿಮ್ಮೂರಲ್ಲೇ ಓದ್ತಿರೋದು. ನಮ್ಮ ಮಗ ಎಲ್ಲಿ ಹೇಳಿ? ನಾರಾಯಣಗುರು ಕಾಲೇಜಿಗೆ. ಮಂಗಳೂರು ನಿಮ್ದು? ಎಲ್ಲ ಮಂಗಳೂರು. ಮರ ದಾರಿ ತಪ್ಪಿ ಬಂದಿದ್ದಲ್ಲ. ಮತ್ತೆ ಇವರು ಬಂದರು, ಬಾಬಾ ಬಂದರು. ನಾನು ಬೆಂಗಳೂರಲ್ಲಿ ಶಿವಣ್ಣ ಮನೆಗೆ ಸಮಾಜ ಸೇವೆ ಮಾಡ್ತೀನಲ್ಲ, ಜಾಸ್ತಿ. ಮೊನ್ನೆ ಶಿವಣ್ಣ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿಗೆ ಅನ್ನದಾನ ಎಲ್ಲ ಮಾಡಿ ಊರಲ್ಲಿ ಮುಗಿಸ್ಕೊಂಡು ಬಂದಿದ್ದು. ಈಗ ಇವತ್ತಿಗೆ 8 ದಿವಸಕ್ಕೆ ಊರಲ್ಲಿ ಅನ್ನದಾನ ಮಾಡ್ತೀನಿ. ಶಿವಣ್ಣನ ಬರ್ತಡೇ ಇದೆ, ಅನ್ನದಾನ ಮಾಡಿ ಸ್ಕೂಲ್ ಮಕ್ಕಳಿಗೆ ಎಲ್ಲ ಹೆಲ್ಪ್ ಮಾಡಿ ಆಮೇಲೆ ಊರಲ್ಲಿ ಕಟೌಟ್ ಎಲ್ಲ ನಿಲ್ಲಿಸಿ ಅಣ್ಣ ಮನೆಗೆ ಬರ್ತೀನಿ ಅಣ್ಣನ ಬರ್ತಡೇಗೆ ವಿಶ್ ಮಾಡಕ್ಕೆ. ಎಲ್ಲರ ಬರ್ತಡೇಗೂ ನಾನೇ ಬರ್ತಡೇಗೆ ವಿಶ್ ಮಾಡೋದು. ನನ್ನ ಬರ್ತಡೇಗೆ ನಮ್ಮ ಅಣ್ಣ ಇದ್ದಾರಲ್ಲ, ಆಯ್ತು ಮಾಡ್ಕೊಡ್ತೀನಿ. 25 ವರ್ಷ ಹುಡುಗನ ತರ ಇದ್ದೀನಿ. ನೀವಾ ನಿಮ್ಮನ್ನ ಹೇಳಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಇವರು ನಮ್ ಜುನಿ ವಿಜಯಣ್ಣ ಅಂತಾರೆ ಇದ್ದಾರೆ. ಎಲ್ಲರೂ ಇಷ್ಟಪಡ್ಬೇಕು, ಎಲ್ಲರ ಮೂವಿ ನೋಡ್ಬೇಕು, ಎಲ್ಲರೂ ನಮ್ ಕರ್ನಾಟಕದಾರೆ. ನಾನು ಆ ತರ ಇಲ್ಲ, ನನ್ಗೆ ಎಲ್ಲರಿಗೂ ಇಷ್ಟ, ನಾನು ಎಲ್ಲರನ್ನು ಪೂಜಿಸ್ತೀನಿ, ಎಲ್ಲರನ್ನು ಗೌರವಿಸ್ತೀನಿ. ನಮ್ ಕರ್ನಾಟಕ ಜನ ಅಂದ್ರೆ ನಂಗೆ ತುಂಬಾ ಇಷ್ಟ. ಆದ್ರೆ ನಾನು ಸಣ್ಣ ಹುಡುಗರಿಂದ ಶಿವಣ್ಣರ ಅಪ್ಪಟ ಅಭಿಮಾನಿ. ಒಬ್ಬ ಫಿಲಂ ನೋಡ್ಮೇಲೆ ನಾನ್ ಪುನೀತ್ ಅಣ್ಣರ ಅಭಿಮಾನಿ. ನಮ್ ಶಿವಣ್ಣಗ ನಂಗೂ ವಯಸ್ಸಾಗಲ್ಲ, ಬೇಜಾರು ಮಾಡ್ಕೋಬೇಡಿ. ನಮ್ ಮಿಸ್ಸಸ್ ಇವ್ರ ತರನೇ ದಪ್ಪ ಇರೋದು, ಇಲ್ಲಿದೆಲ್ಲ ಹಿಂಗೆ ಕುಳ್ಳಿಕ್ಕೆ ಆಡ್ಕೊಂತ ಇಲ್ಲ. ಆದ್ರೆ ನಾನ್ ಶಿವಣ್ಣ, ನಮ್ ಮಿಸ್ಸಸ್ ಗೀತಕ್ಕ, ನಮ್ ಜೋಡಿನು ನಮ್ ಶಿವಣ್ಣ ಗೀತಕ್ಕರ ತರನೇ ಇರೋದು. ಹಾಗಾಗಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಇವ್ರ ಹುಡುಗನಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ, ಇವ್ರ ಹುಡುಗಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಯಾರು ಬರ್ತಾರೆ? ಬಿಗ್ ಬಾಸ್ ಏನ್ ಬಂತ ಅಣ್ಣ? ನಂಗೆ ಅದ್ರಲ್ಲಿ ಇರಕ್ ಆಗಲ್ಲ ಅಣ್ಣ. ಬಿಗ್ ಬಾಸ್ ಅಲ್ಲಿ ನಂಗೆ ಬಂದಿತ್ತು ಸೀಸನ್ 9ರಲ್ಲಿ. ಅಷ್ಟೊಂದ್ ದಿವಸ ಹೆಂಗಣ್ಣ ನಾನು ಕೆಲಸ ಮಾಡಿರೋಣ. ನಾನು ಇಲ್ಲಿ ಮರಗಿಡಗಳು, ಪ್ರಾಣಿ ಪಕ್ಷಿಗಳು, ಈ ನೇಚರ್ ಅಲ್ಲಿ ಇದ್ಕೊಂಡು ನನ್ನ ಆರೋಗ್ಯವಾಗಿ ಚೆನ್ನಾಗಿದ್ದೀನಿ ಅಣ್ಣ. ಅದ್ರೊಳಗಡೆ ಏನಾಗುತ್ತಂದ್ರೆ ಹುಲಿನ ಬೋಲ್ ಒಳಗೆ ಕೂಡಾಕ್ತಂಗ ನೋಡಿ. 45 ವರ್ಷದ ಚೆನ್ನಾಗಿಲ್ಲ ಅಣ್ಣ. ಬಿಗ್ ಬಾಸ್ ಬಂದಿದ್ರು, ನಾನು ಒಂದ್ ದಿವಸ ಆದ್ರೆ ಹೋಗ್ಬೋದು. ಡಿಕೆಡಿಗೆಲ್ಲ ಹೋಗಿದ್ನಲ್ಲ, ಕಾಮಿಡಿ ಕ್ರೆಡಿ. ನಾವು ಏನ್ ಗೊತ್ತಾ, ನಾನು ರೈತರ ಮಗ, 10 ರೂಪಾಯಿ ಸಂಬಳದಿಂದ ಕೆಲಸ ಮಾಡಿರೋಣ, ಆರೋಗ್ಯಕ್ಕೆ ಚೆನ್ನಾಗಿದ್ದೀನಿ. ಅಲ್ಲಿ ಹೋಗ್ಬಿಟ್ರೆ ಬಿಗ್ ಬಾಸ್ಗೆ ಹೋಗ್ಬೇಕಾಗಿರೋದು ಇವರೆಲ್ಲ ಹೋಗ್ಲಿ, ಆಮೇಲೆ ಇವ್ರಿಗೆ ಒಳ್ಳೆ ಹುಡುಗಿಯರು ಬೀಳಿ, ಮದುವೆ ಚೆನ್ನಾಗಿರ್ಲಿ. ನೋಡಿ, ನಾವು ಹೆಣ್ಮಕ್ಳಿಗೆ ಗೌರವ ಕೊಡ್ತೀನಿ, ಹೌದಲ್ವಾ? ಹೆಣ್ಮಕ್ಳಿಗೆ ಯಾಕೆ ಗೌರವ ಕೊಡ್ತೀವಿ ಅಂದ್ರೆ, ನಮ್ಮ ಅಮ್ಮನೂ ಕೂಡ ಹೆಣ್ಣು, ಇವರು ಕೂಡ ಹೆಣ್ಮಕ್ಳಿಗೆ ನಾನು ಗೌರವ ಕೊಡ್ತೀನಿ. ಮತ್ತೆ ನಾವು ಗಂಡ್ಮಕ್ಳಿಗೂ ಗೌರವ ಕೊಡ್ತೀವಿ. ಈಗ ಹೆಣ್ಮಕ್ಳಲ್ಲೂ ನೀವು ಹೆಣ್ಮಕ್ಳಲ್ಲೂ ಗಂಡ್ಮಕ್ಳಿಗೆ ಗೌರವ ಕೊಡ್ಬೇಕು. ಯಾಕೆ ಕೊಡ್ಬೇಕಂದ್ರೆ, ನೀವು ಯೋಚನೆ ಮಾಡ್ಕೊಳ್ಳಿ, ನಾವೀಗ ಅಕ್ಕ ಅಂತ ಕರಿತೀವಿ, ಇವ್ರನ್ನ ಅಣ್ಣ ಅಂತ ಕರಿತೀವಿ, ಇವರು ಕೂಡ ನಮ್ಮ ಅಣ್ಣ ಅಂತ ಕರಿತಾರೆ. ನೀವು ಕೂಡ ಹಂಗೆ ಕರಿಬೇಕು. ಒಬ್ಬೊಬ್ರು ಏನಂತಾರೆ ಗೊತ್ತಾ, ಅಲ್ಲಲ್ಲ ಗಂಡ್ಮಕ್ಳಿಗೆ ಒಂದು ಮೊನ್ನೆ ಒಂದು ವಿಡಿಯೋದಲ್ಲಿ ನೋಡಿದ್ರಲ್ಲ, ಗಂಡ್ಮಕ್ಳಿಗೆ ಯಾರೋ ಒಬ್ರು ತಪ್ಪು ಮಾಡಿರ್ತಾರ ಅಂತ ಅಂದ್ರೆ ಎಲ್ಲರಿಗೂ ಹೋಲ್ಸೋದಲ್ಲ ಕಣ್ರಿ, ಎಲ್ಲರಿಗೂ ಹೋಲ್ಸೋದಲ್ಲ. ನಾವು ನೋಡಿ ಸಮಾಜ ಸೇವೆ ಮಾಡಿ ಬಂದಿರೋದು. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲ ಅಕ್ಕಂದಿರಿಗೂ ಎಲ್ಲ ಅಣ್ಣಂದಿರಿಗೂ ಒಳ್ಳೇದಾಗ್ಲಿ. ಎಲ್ಲಿದ್ದಾರೆ? ಶ್ರವಣ್ ಬನ್ನಿ, ನೀವು ನಿಂತ್ಕೊಳ್ಳಿ ಒಂದೆರಡು ಜನ. ನಿಮ್ಗದೇ ಕೂಡ ಯಾವ್ದು ಹುಡುಕಿ ನಮ್ ಬೆಣ್ಣೆ ಅಂತ ಮನಸ್ಸಿಗೆ ಪೆನ್ನು ಎಕ್ಸೈಜ್ ಎಲ್ಲ ಕೊಡೀನಿ. ಇವ್ರೂರಲ್ಲಿ ಪೆನ್ನು ಎಕ್ಸೈಜು, ಮತ್ತೆ ಇವ್ರಲ್ಲಿ ಕುರಿ ಹುಡ್ಡಿ, ದುರ್ಗಮ್ಮನ ಜಾತ್ರೆ. ನನಗೆ ಜನ ಹೆಲ್ಪ್ ಮಾಡಿದ ದುಡ್ಡಲ್ಲೇ ಮತ್ತೆ ಗೊತ್ತು ಅದಂತೂ. ಶ್ರವಣ್ ಅಣ್ಣ, ರೋಡಿಗೆ ಹೋಗ್ಬೇಡಿ, ಓಕೆ. ನಾನು ಪುನೀತ್ ಅಣ್ಣ ಶಿವಣ್ಣನವರ ಅಭಿಮಾನಿ, ಕರ್ನಾಟಕದ ಜನತೆಗೆ ಕಾಫಿ ನಾಡು ಚಂದ ಮಾಡ್ತೀರ ನಮಸ್ಕಾರಗಳು. ಶ್ರವಣ್ ಅಣ್ಣ ಅವ್ರ ಬರ್ತಡೆ ಅಣ್ಣ. ನಿಮಗೆ ನಿಮ್ಮ ತಂದೆ ತಾಯಿಗಳು ಒಲವಲು ಗೆಲುವಲು, ಶ್ರವಣಣ್ಣ ನಗುವಲು, ಶ್ರವಣಣ್ಣ ಸ್ಮೈಲೇನಲು. ಹ್ಯಾಪಿ ಬರ್ತ್ಡೇ ಶ್ರವಣಣ್ಣ, ನಿಮಗೆ ವಂದನೆ, ನಿಮ್ಮ ತಂದೆ ತಾಯಿಗಳಿಗೆ ಅಭಿನಂದನೆ, ಶ್ರವಣಣ್ಣ ಹುಡುಗಿಗೆ ಅಭಿನಂದನೆ. ಶ್ರವಣಣ್ಣ ನಿಮಗ್ ದೇವ್ರು ಒಳ್ಳೇದ್ ಮಾಡ್ಲಿ ಅಣ್ಣ. ನಿಮ್ ಹುಡುಗಿನ ಚೆನ್ನಾಗಿ ನೋಡ್ಕೊಳ್ಳಿ ಅಣ್ಣ. ಪಕ್ಕದ ಮನೆ ಕಾಂಪೌಂಡ್ ಆರ್ಬೇಡಿ ಅಣ್ಣ. ಓಕೆ, ನಾನು
ಪುನೀತ್ ಅಣ್ಣ ಶಿವಣ್ಣನವರ ಅಭಿಮಾನಿ, ಕರ್ನಾಟಕದ ಜನತೆಗೆ ಕಾಫಿ ನಾಡಿ ಚಂದ ಮಾಡ್ತಾರೆ ನಮಸ್ಕಾರಗಳು. ಜಗದೀಶ್ ಅಣ್ಣವರಿಗೆ, ಅವ್ರ ತಂದೆ ತಾಯಿಗಳಿಗೆ ಮತ್ತೆ ಇವರಿಗೆ ಎಲ್ರಿಗೂ ಒಳ್ಳೆಯದಾಗಿ. ಅಲ್ಲಿಯಸ್ ಜಗ್ಗು ಜಗ್ಗು ಅಣ್ಣ ಬರ್ತಾಳೆ, ಯಪ್ಪಿ ಬರ್ತಾಳೆ, ಓಹೋ ಜಗ್ಗು ಅಣ್ಣ, ಅಪ್ಪ ಜಗ್ಗು ಅಣ್ಣ, ಯಪ್ಪಿ ಬರ್ತಾಳೆ, ನಿಮಗೆ ವಂದನೆ, ನಿಮ್ ತಂದೆ ತಾಯಿಗಳಿಗೆ ಅಭಿನಂದನೆ. ಜಗ್ಗು ಅಣ್ಣ ನಿಮಗೆ ದೇವರು ಒಳ್ಳೇದ್ ಮಾಡಿ ಅಣ್ಣ, ನಿಮ್ ಹುಡ್ಗಿನ ಚೆನ್ನಾಗಿ ನೋಡ್ಕೊಳ್ಳಿ ಅಣ್ಣ, ಪಕ್ಕದ ಮನೆ ಕಾಂಪೌಂಡ್ ದಯವಿಟ್ಟು ಆಗ್ಬೇಡಿ ಅಣ್ಣ. ನೋಡಿ ನಾನು ಮದುವೆಗಿನಿ, ನಮ್ಮ ಮಿಸ್ಸಸ್ನ ರಾಣಿ ತರ ನೋಡ್ಕೊಂಡಿದ್ದೀನಿ. 25 ವರ್ಷ ಆಯ್ತು ಮದುವೆಗಿಲ್ಲ ಅಂದಿದ್ರೆ ಇವರೆಲ್ಲ ಯಾರಾದ್ರೂ ಆಗ್ತೀನಿ, ಆದ್ರೆ ನಾನು ತಪ್ಪು ಮಾಡೋನಲ್ಲ ಮಗ. ಯಾಕೊತ್ತಾ, ಹೆಣ್ಮಕ್ಳಿಗೆ ಒಂದು ಗೌರವ ಕೊಡ್ತೀನಿ ಕಣ್ರಿ. ಮದುವೆಯಾಗಿ ತಪ್ಪು ಮಾಡ್ಬೇಕಣ್ಣ. ನನ್ನೆಲ್ಲ ಇಲ್ಲಿ ಬಂದಾಗ ಹಿಂಗಂತಾರ ನೋಡಿ, ಏನಂತಾರ ಗೊತ್ತಾ, ನಿಮ್ ಹುಡುಗ ಬಂದಲ್ಲ ಅಂತಾರ. ಕಾಲೇಜ್ ಹುಡುಗರು ಹುಡುಗಿಯರ್ ಹಿಂಗ್ ಹೋಗ್ಬೇಕಾರೆ ನಿಮ್ ಹುಡುಗ ಬಂದ ಅಂತಾರ. ನಾನೇನಂತ, ನಾವಂತ ಬಿದ್ದೋಗ ನನ್ನ ಮಕ್ಳೇ ಅಲ್ಲ. ಯಾಕಂತಂದ್ರೆ ನಮ್ಮ ಮನೇಲಿ ಬಿದ್ದೋಗಿರೋದು ನಾನು ಇದೀನಲ್ಲ, ನಮ್ಮ ಮಿಸ್ಸಸ್ ಚೆನ್ನಾಗಿ ನೋಡ್ಕೊಂತೀನಲ್ಲ. ಮದುವೆ ಆಗಿಲ್ಲ ಅಂದಿದ್ರೆ ಈ ಅಕ್ಕನಾರ ಮದುವೆ ಹೋಗ್ತೀನಿ, ಆದ್ರೆ ಮದುವೆ ಹೋಗಿ ಸ್ವಲ್ಪ ಮಾಡಲ್ಲ ಅಕ್ಕ, ಸರಿನಾಕ? ಹೌದಕ್ಕ, ಸೌದಿರ ಅಣ್ಣ. ಹಾಗಾಗಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಮತ್ತೆ ಎಲ್ರಿಗೂ ಹುಷಾರಾಗಿ ಹೋಗಿ. ನೀವು ಕೂಡ ನಮ್ಮಂಗೆ ಮನುಷ್ಯರಲ್ಲ, ದೇವರು ಎಲ್ರಿಗೂ ಒಂದೊಂದು ರೂಪ ಕೊಟ್ಟಿರ್ತಾರೆ. ಇವರು ನಂತರ ಸಣ್ಣಕ್ಕಿದ್ದಾರೆ, ಇವರು ಸ್ವಲ್ಪ ನಮ್ಮ ಮಿಸ್ಸಸ್ ತರ ದಪ್ಪಕ್ಕಿದ್ದಾರೆ, ಇವರು ಸ್ವಲ್ಪ ಅದೇ ತರ ದಪ್ಪಕ್ಕಿದ್ದಾರೆ. ಎಲ್ಲರಿಗೂ ಒಂದೊಂದು ರೂಪ ಕೊಟ್ಟಿರ್ತಾರೆ. ನಾನು ಅಂತ ಆಡ್ಕಂತ ಇಲ್ಲ, ನಾವ್ ಏನ್ ತಿಂದ್ರು ಹಿಂಗೆ ಶಿವಣ್ಣನ್ ತರ ಸೈಕ್ ಆಗಿರ್ತೀವಿ. ಒಳ್ಳೇದಾಗಿ ನೋಡಿ, ನಮ್ಮ ಮೀಟಿಗೆ ಆದ್ರೆ ಚಿನ್ನನ ಹಾಕನ್ಬೇಕಂತೇನಿಲ್ಲ, ಚಿನ್ನದಂತ ಮನ್ಸಿರುತ್ತೆ. ನಾವು ಕೂಡ ನಿದ್ರು ನಾವು ಹಾಕನಂಗಿಲ್ಲ, ಯಾಕಂದ್ರೆ ನಾವು ಸಿಂಪಲ್ ಆಗಿರ್ಬೇಕು ಏನಂತಾರೆ. ಅಣ್ಣ ಹಾಕೊಂಡಿದ್ದಾರೆ, ಒಳ್ಳೇದಾಗ್ಲಿ, ಹುಡುಗಿಗೂ ಒಳ್ಳೇದಾಗ್ಲಿ. ಹುಡುಗಿ ಅಂದ್ರೆ ಅವ್ರ ಮಿಸ್ಸಸ್, ಈಗ ನಮ್ಮ ಹುಡುಗಿ ಅಂದ್ರೆ ನಮ್ ಮಿಸ್ಸಸ್ ಅಲ್ವಾ, ಇವ್ರ ಹುಡುಗಿ ಅಂದ್ರೆ ಇವರೇ. ಅದಕ್ಕೆ ನೋಡಿ, ಇವ್ರ ಜೋಡಿ ಜೊತೆ ನಿಂತ್ಕೊಳ್ಳಿ, ನಮ್ ಜೋಡಿ ಮನೇಲಿ ಇದ್ದಾರೆ. ನಮಗೆ ಬೀಳ್ತಾರೆ, ನಾವು ಬಿದೋಗಲ್ವಲ್ಲ. ನಾವು ಒಂದು ವಿಚಾರ ಇಲ್ಲ, ನಾವು ಹುಡುಗಿರಿಂದ ನಾವು ಹೋಗ್ಬಾರ್ದು, ನಮ್ಮಿಂದ ಅವ್ರು ಬರ್ಬೇಕು. ಯಾಕೊತ್ತಾ ಹೇಳ್ತೇವೆ ಕೇಳಿ, ನಾವು 4 ಸಂಪಾದನೆ ಮಾಡಿ ನಾವು ಅದ್ರ ಬೈಕನ್ನು ಕಾರನ್ನು ಏನೋ ತಗೊಂಡು ನಾವು ಕಷ್ಟಪಟ್ಟು ಮನೆ ಏನಾದ್ರು ಕಟ್ಟಿದ್ರೆ ಅದೇ ಹುಡುಗಿಯರು ಬರ್ತಾರೆ. ನಾವೇನಿಲ್ದರೆ ಪೆಟ್ರೋಲ್ ಇಲ್ದಲೆ ಬುರ್ರು ಅಂತ ಬೈಕ್ ಕೊಡ್ತಿದ್ರೆ ಇವ್ನ ಅವ್ನು ಕಿತ್ತ ನನ್ನ ಮಗನ್ ನಮಗೆ ಬೈತಾರೆ. ಅವಾಗ ಇವನ ಹತ್ರ 1 ರೂಪಾಯಿ ಸಂಪಾದನೆ ಮಾಡಕ್ಕಾಗಿಲ್ಲ, ಹೆಂಗ್ ಹೆಂಡತಿ ಸಾಕ್ತಾನೆ? ಸರಿ ಅಲ್ವಕ್ಕ? ಹೌದಲ್ವಾ? ಹೇಳಿತಪ್ಪ, ದಯವಿಟ್ಟು ಕ್ಷಮಿಸ್ಬಿಡಿ. ಸರಿಯಲ್ಲ ನಾನು ಹೇಳಿದವ್ರು. ನೋಡಿ, ಸೊಂಡೆ ಹಣ್ಣು ತರ ಇದಾರೆ ಕಲರ್. ಅದಕ್ಕೆ ನೋಡಿ ಅಕ್ಕ ಬಿದ್ದೋಗ್ಬಿಟ್ಟಿದ್ದಾರೆ ಅಣ್ಣನ ಕಲರ್. ನಮ್ ದಾವಣಗೆರೆ ಅಷ್ಟೇ. ಅಣ್ಣ ನೀವು ಮದುವೆ ಆಗಿಲ್ಲ ಅಣ್ಣ? ಆಗಿದೆಯಾ? ಮತ್ತೆ 2ನೇದು ಆಗ್ಬಿಟ್ಟಿದ್ದೇವೆ. ಅಕ್ಕನ್ ಚೆನ್ನಾಗಿ ನೋಡ್ಕೊಳ್ಳಿ, ಅಕ್ಕನೇ ನಿಮ್ಮನ್ನ ನೋಡೋದು. ನಾವ್ ಈ ತರ ಒಳ್ಳೇದನ್ನ ಹೇಳ್ತೋಣ, ನಾವ್ ಹಾಳಾಗ್ಲಿ ಅಂತ ಯಾರು. ಅಂದ್ರೆ ನನ್ನ ಸತ್ತಾಗಿದೆ ಜನ ಹೇಳ್ತಾರೆ. ನೋಡಿ, ನಮ್ಮ ಅಮ್ಮನ ಫೋಟೋನೇ ಇಲ್ಲ. ನಮ್ಮ ಅಮ್ಮನಿಗೆ ಕ್ಯಾನ್ಸರ್ ಆಯ್ತು, ಅವ್ರು ಊಟ ಮಾಡಿಸಿ ಬಟ್ಟೆ ತೊಳೆದು ಸ್ನಾನ ಮಾಡಿಸಿ ನಮ್ಮ ಅಮ್ಮನ 3 ವರ್ಷ ಸಾಕಿದ್ದೀನಿ. ನಮ್ಮ ಅಮ್ಮನ ಫೋಟೋನೇ ಇಲ್ಲ, ಆದ್ರೆ ನಮ್ಮ ಅಮ್ಮ ಹೃದಯದಲ್ಲಿದ್ದಾರೆ. ಅವ್ರಿಗೆ ಗೌರವಿಸ್ತೀನಿ. ನಮ್ಮ ಅಮ್ಮ ಇದ್ದಿದ್ರೆ 72 ವರ್ಷ ಆಗಿರೋದು. ನಮ್ಮ ಅಮ್ಮನಿಗೆ 72 ವರ್ಷ ಆದ್ಮೇಲೆ ನನಗೆ 45 ವರ್ಷ ಆಗಿದ್ದಿಲ್ಲ. ನಮ್ಮ ಅಮ್ಮ ತೀರೋಗಿದ್ದು 46 ವಯಸ್ಸಿಗೆ, ತೀರೋಗಿ 26 ವರ್ಷ ಆಯ್ತು. 26 + 46 72. 72 ಆದ್ಮೇಲೆ ನನಗೆ 45 ವರ್ಷ ಆಗಿದ್ದಿಲ್ಲ, ಒಬ್ಬನೇ ಮಗ. ಹಂಗಾಗಿ ನಮ್ಮ ಅಮ್ಮನ ರಾಣಿ ತರ ಸಾಕಿದ್ದೀನಿ. ಅವ್ರ ದೇವತೆ. ನಮ್ಮ ಅಮ್ಮನಿಗೆ ಫಸ್ಟ್ ಅಭಿಮಾನಿ, ಆಮೇಲೆ ಪುನೀತ್ ಅಣ್ಣ, ಶಿವಣ್ಣ, ಗೀತಕರ ಅಭಿಮಾನಿ, ಆಮೇಲೆ ನಮ್ಮ ಕರ್ನಾಟಕ ಜನ ಅಂದ್ರೆ ತುಂಬಾ ಇಷ್ಟ. ನಾನು ಎಲ್ಲ ಹೀರೋಗಳನ್ನು ಇಷ್ಟಪಡ್ತೀನಿ, ಎಲ್ಲರ ಹೆಸರಲ್ಲೂ ಸಮಾಜ ಸೇವೆ ಮಾಡ್ತೀನಿ. ಇದೇ ಜನ ನನ್ನ ಸತ್ತಾಗ ಅಟ್ಲೀಸ್ಟ್ ನಮ್ಮ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ, ಎಲ್ಲರಾಗ್ಲಿ, ಬೆಂಗಳೂರಲ್ಲಿ ನಾನು ಫೋಟೋ ಇಟ್ಟು ಪೂಜೆ ಮಾಡೋಂಥ ಕೆಲಸ ಮಾಡ್ತೀನಿ. ಅಕ್ಕ, ಇನ್ಸ್ಟಾಗ್ರಾಮ್ ಅಲ್ಲಿ ನಂಗೆ ಫ್ಯಾನ್ಸ್ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ ಅಕ್ಕ. ನಂಗೆ ಹೆವಿ ಫ್ಯಾನ್ಸ್ ಇದ್ರು. ಇವಾಗ ನನ್ನ ಕೆಲವರೆಲ್ಲ ನನ್ನನ್ನು ಅನ್ಫಾಲೋ ಮಾಡ್ತಿದ್ದಾರೆ. ನಮ್ಮಂತರಿಗೆ ಸಪೋರ್ಟ್ ಮಾಡ್ಬೇಕಲ್ವಾ, ಸಮಾಜ ಸೇವೆ ಮಾಡೋರಿಗೆ. ಹೌದಲ್ವಾ? ಹಾಡು ಡ್ಯಾನ್ಸ್ ಎಲ್ಲರೂ ಮಾಡೋರು. ಈಗ ಈ ಅಣ್ಣನೂ ಡ್ಯಾನ್ಸ್ ಮಾಡ್ತಾರೆ, ಈ ಅಕ್ಕನೂ ಹಾಡು ಹೇಳ್ತಾರೆ. ಆ ಥರ ಅಲ್ಲ, ಎಲ್ಲರದ್ದು ಅದೊಂದು ಕಲೆ. ಆದ್ರೆ ಜನಗಳಿಗೆ ಹೆಲ್ಪ್ ಮಾಡ್ಬೇಕು. ಜನರೇ ದೇವ್ರಲ್ವನ್ರಿ. ಒಬ್ಬೊಬ್ರು ಏನೇನೋ ಬೈಕ್ ಅಂತ ತಲೆ ಕೆಡ್ಸ್ಕೊಂಡು ನಮ್ ತಲೆ ಹಾಕಲ್ ಮಾಡ್ಕೋಬೇಕು. ತಲೆ ಕೆಡ್ಸ್ಕೊಬಾರ್ದು. ಇನ್ನಾರೊಬ್ಬ ಏನಮ್ಮ ಚಂದ ಅಂತಾರ, ಏನೇನ ಚಂದ ಅಂತಾರ, ಹೇಳಿ ಅಂತೀನ. ಇವರು ಚಂದು ಬಾಯಿ ಅಂತಾರ, ಬನ್ನಿ ಬಾಯಿ ಅಂತ ಹಿಂಗ್ ಪ್ರೀತಿಯಿಂದ ಮಾತಾಡ್ತೀವಿ. ಅವರಲ್ಲೂ ಪ್ರೀತಿಯಿಂದ ಮಾತಾಡ್ಬೇಕು. ಸರಿ ಅಲ್ಲಣ್ಣ? ಯಾವುದು